ಇನ್ನೊಂದು ನಾನು ಹೇಳಬೇಕಾಗ್ತದಣ್ಣ, ತಂದೆ ಅವರಿಗೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ 2 ಬಾರಿ ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥವರು. ಅದಕ್ಕೆ ಕಾರಣ ಏನು, ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿ ನಡೆದಿದೆ. ಕಳೆದ 2 ಬಾರಿನೂ ಕೂಡ ಓಪನ್ ಹಾರ್ಟ್ ಸರ್ಜರಿ ನಡೆದಂಥದ್ದು. ಈಗಲೂ ಕೂಡ ಅವರು ಎದೆ ಮೇಲೆ 6 ಇಂಚ್ ಮಾರ್ಕ್ ಅದೇ ಅಲ್ವೇ? ಬಹುಶಃ ಯಾರು ನೋಡಿದ್ದೀರೇನೋ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಹಾಗಾಗಿ ಈ ಬಾರಿ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ವೈದ್ಯಕೀಯ ಕ್ಷೇತ್ರ ಭಾಳ ಮುಂದುವರಿತಾ ಇದೆ. ಬಹುಶಃ ನಮ್ಮ ಯುವಕ ಮಿತ್ರರು ದಯಮಾಡಿ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಯೂಟ್ಯೂಬ್ ಮೂಲಕವಾಗಿ ಒಂದು ವಿಡಿಯೋವನ್ನು ತಿಳುವಳಿಕೆ ಮೂಡಿಸಿ ಒಂದು ವಿಡಿಯೋ ತೋರಿಸುವ ಮೂಲಕ ಟ್ಯಾವಿ ಅಂತಕ್ಕಂಥ ಒಂದು ಇಂಗ್ಲೀಷ್ನಲ್ಲಿ ಒಂದು ಪದ ಉಪಯೋಗಿಸ್ತಾರೆ. ಟ್ಯಾವಿ ಅಂತಕ್ಕಂಥ ಒಂದು ಹೊಸ ತಂತ್ರಜ್ಞಾನ, ಒಂದು ಹೊಸ ಪ್ರೊಸೀಜರು. ಯಾವ ರೀತಿ ಆಂಜಿಯೋಪ್ಲಾಸ್ಟಿ ಮಾಡ್ತಾರಲ್ಲ. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತೊಡೆ ಭಾಗದಿಂದ ಯಾವ ರೀತಿ ಒಂದು ಆ ತಂತ್ರಜ್ಞಾನವನ್ನು ಒಂದು 6 ವರ್ಷದ ಹಿಂದೆ ಕಂಡಿಡ್ಕೊಂಡಕ್ಕಂಥದ್ದು ಮೆಡಿಕಲ್ ಫೀಲ್ಡಲ್ಲಿ, ಅದನ್ನು ತಂದೆ ಅವ್ರಿಗೆ ಅಳವಡಿಸಿ ಈ ಒಂದು ಪ್ರೊಸೀಜರ್ನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳಬೇಕಾಗ್ತದೆ, ಇವತ್ತು ನಮ್ಮ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ, ಹೌದಲ್ವಣ್ಣ? ಅದರಲ್ಲಿ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಹೃದಯವಂತ, ಒಬ್ಬ ಪುಣ್ಯಾತ್ಮ, ಹಲವಾರು ಲಕ್ಷಾಂತರ ಜನ ಬಡ ಕುಟುಂಬಗಳ ರಕ್ಷಣೆ ಮಾಡಿರ್ತಕ್ಕಂಥ, ಜೀವದಾನವನ್ನು ಮಾಡಿರ್ತಕ್ಕಂಥದ್ದು ಡಾಕ್ಟರ್ CN ಮಂಜುನಾಥ್ ಅಂತಕ್ಕಂಥವ್ರು. ಹಲವಾರು ದಶಕಗಳ ಕಾಲ ಏನು ಜಯದೇವ ಸಂಸ್ಥೆಯ ಒಂದು ನಿರ್ದೇಶಕರಾಗಿ ಯಾವುದೇ ಅಪೇಕ್ಷೆ ಇಲ್ದಿರ ನಿಸ್ವಾರ್ಥವಾಗಿ ಬರ್ತಕ್ಕಂಥ ಪ್ರತಿ ಬಡ ಕುಟುಂಬಗಳಿಗೆ ಇಡೀ ರಾಜ್ಯದಲ್ಲಿ ಅವರ ಸೇವೆಯನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಸಲ್ಲಿಸಿದ್ದಾರೆ. ಆಪರೇಷನ್ ಮೂಲಕ ಅವರು ಏನು ಉಚಿತವಾದಂಥ ಒಂದು ಚಿಕಿತ್ಸೆಯನ್ನು ಲಕ್ಷಾಂತರ ಬಡ ಕುಟುಂಬಗಳಿಗೆ ಇವತ್ತು ಜೀವದಾನವನ್ನು, ಜೀವ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಹೃದಯವಂತ ಅಂತಕ್ಕಂಥ ಒಂದು ಬಿರುದು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ. ಅದೇ ರೀತಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ಕುಮಾರಣ್ಣವರು ನಮ್ಮ ಮನೆಗೆ ಬರ್ತಕ್ಕಂಥವರು ಪ್ರತಿನಿತ್ಯ ಯಾವುದೋ ಗುತ್ತಿಗೆದಾರರಾಗಲಿ ಯಾವುದೋ ಶ್ರೀಮಂತರುಗಳಾಗಲಿ ಬರ್ತಕ್ಕಂಥವ್ರು ಅಲ್ಲಣ್ಣ. ನಮ್ಮ ಮನೆಗೆ ಇವತ್ತಿಗೂ ಕೂಡ ಬರ್ತಕ್ಕಂಥವ್ರು ಕಷ್ಟ ಹೇಳ್ಕೊಂಡು ನಮ್ಮ ತಂದೆಯವ್ರ ಹತ್ರ ರೈತಾಪಿ ವರ್ಗದ ತಂದೆ ತಾಯಂದ್ರುಗಳಿರ್ಬೋದು, ನೊಂದಿರ್ತಕ್ಕಂಥ ಶೋಷಿತ ವರ್ಗದವರು ಇರ್ಬೋದು, ಅನೇಕ ಜನರು ಇವತ್ತು ನಮ್ಮ ತಂದೆಯವರು ಎಂದು ಕೂಡ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿಗೆ ಸೇರಿದವರು, ನೀವು ಯಾವ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದ್ದನ್ನು ಕೇಳಲಿಲ್ಲ. ಒಬ್ಬ ಮನುಷ್ಯ ನೋವಿನಲ್ಲಿದ್ದಂಥ ಸಂದರ್ಭದಲ್ಲಿ ಆ ನೋವಿಗೆ ಮಿಡಿತಕ್ಕಂಥ ಒಂದು ಹೃದಯ, ತಾಯಿ ಹೃದಯ, ಮಾತೃ ಹೃದಯ ಯಾರಾದರೂ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಇದ್ರೆ ಅದು ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ತಾವೇ ಬಿರುದನ್ನು ಕೊಟ್ಟಿದ್ದೀರಿ. ಒಂದು ಕಡೆ ಮಂಜಣ್ಣವರು ಹೃದಯವಂತ, ಇನ್ನೊಂದು ಕಡೆ ಕುಮಾರಣ್ಣವರು ಹೃದಯವಂತ. ಇವಿಬ್ಬರು ಹೃದಯವಂತರು ಇವತ್ತು ರಾಷ್ಟ್ರದ ಒಂದು ಸೇವೆಗೆ ನಿಂತಿರ್ತಕ್ಕಂಥದ್ದು.